ಹೆಲೋ ಎವ್ರಿವನ್, ವೆಲ್ಕಮ್ ಟು MGS ಪವನ್ ಚಾನಲ್. ಈ ವಿಡಿಯೋದಲ್ಲಿ ರೇ ಆಪ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ. ಮೊದಲನೇದಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಏನಾನ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಹಂಗಂದ್ರೆ ಏನು ಅಂತ ನೋಡೋಣ. Though the light wave spread as it moved away from its source, we can approximate its path as a straight. ನಮ್ಗೆ ಗೊತ್ತಿರೋ ಹಾಗೆ ಲೈಟ್ ಅನ್ನೋದು ಒಂದು ವೇವ್. ಅದು ಯಾವಾಗ ಒಂದು ಸೋರ್ಸ್ ಇಂದ ಮೂವ್ ಆಗುತ್ತೋ ಅದು ನಾವು ಯಾವ ಥರ ಅಪ್ರಾಕ್ಸಿಮೇಟ್ ಮಾಡ್ತೀವಿ ಅಂದರೆ ಸ್ಟ್ರೈಟ್ ಲೈನ್ ಅಂತ ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಅಂಡರ್ ದಿಸ್ ಅಪ್ರಾಕ್ಸಿಮೇಷನ್ ವಿ ಕನ್ಸಿಡರ್ ರೇ ಆಫ್ ಲೈಟ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಎನರ್ಜಿ, which means in the ray optics line we draw to represent the light and the path they travel. ನಾವು ಅಪ್ರಾಕ್ಸಿಮೇಟ್ ಮಾಡಿದ್ವಲ್ಲ, ಲೈಟ್ ಅನ್ನೋದು ಸ್ಟ್ರೈಟ್ ಲೈನ್ ಆಗಿ ಟ್ರಾವೆಲ್ ಮಾಡ್ತಿದೆ. ಅದು ರೇ ಅನ್ನೋದನ್ನ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪ್ರೊಪಗೇಷನ್ ಆಫ್ ಎನರ್ಜಿ. ಎನರ್ಜಿ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ರೇ ಇಂದ ರೆಪ್ರೆಸೆಂಟ್ ಮಾಡುತ್ತೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಯಾವ ಪಾತಲ್ಲಿ ಲೈಟ್ ರೇ ಟ್ರಾವೆಲ್ ಆಗುತ್ತೆ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂತಾರೆ. ಇದನ್ನು ನಾವು ಸ್ಟಡಿ ಮಾಡೋದನ್ನ ರೇ ಆಪ್ಟಿಕ್ಸ್ ಅಂತ ಹೇಳ್ತಾರೆ. ರೇ ಅಂದರೆ ಏನು? ಎ ಸ್ಟ್ರೈಟ್ ಲೈನ್ ಪಾತ್ ಅಲಾಂಗ್ ವಿಚ್ ಲೈಟ್ ಟ್ರಾವೆಲ್ ಇನ್ ಎ ಹೋಮೋಜಿನಿಯಸ್ ಮೀಡಿಯಂ ಈಸ್ ಎ ರೇ. ರೇ ಅನ್ನೋದು ಒಂದು ಮೀಡಿಯಂ ಅಲ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗುತ್ತದೆ. ಅದು ಹೋಮೋಜಿನಿಯಸ್, ಯಾವ ಮೀಡಿಯಂ ತಗೊಂಡ್ರು ಹೋಮೋಜಿನಿಯಸ್ ಆಗಿರುತ್ತೆ. ಹೋಮೋಜಿನಿಯಸ್ ಅಂದರೆ ಪ್ರಾಪರ್ಟಿ ಆಫ್ ಲೈಟ್ ಅಟ್ ಎವ್ರಿ ಪಾಯಿಂಟ್ ರಿಮೇನ್ಸ್ ಸೇಮ್. ಅಂದರೆ ಒಂದು ಪ್ರಾಪರ್ಟಿ ಆಫ್ ಲೈಟ್ ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ಪಾಯಿಂಟ್ ಹತ್ರನೂ ಸೇಮ್ ಆಗಿರುತ್ತೆ. ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ, ಕೆಳಗಿನ ಡಯಾಗ್ರಾಮ್ ತೋರಿಸಿರೋದಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಬೀಮ್ ಆಫ್ ಲೈಟ್. ಈ ಬೀಮ್ ಆಫ್ ಲೈಟ್ ಅಂದರೆ ಬಂಚ್ ಆರ್ ಎ ಬಂಡಲ್ ಆಫ್ ಎ ರೇ ಈಸ್ ಕಾಲ್ಡ್ ಎ ಬೀಮ್. ಹಂಗಂದ್ರೆ ಏನಂದ್ರೆ ಇವಾಗ ಒಂದು ಈ ಥರ ರೇ ಇವೆರಡು ಪ್ಯಾರಲಲ್ ಆಗಿದೆ ಅನ್ಕೊಳ್ಳೋಣ. ಈ ರೇನ ನಂಬರ್ ಆಫ್ ರೇಸ್ ಏನನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅದು ಬಂಡಲ್ ಆರ್ ಎ ಬಂಚ್ ಆಫ್ ಎ ರೇ ಈಸ್ ಕಾಲ್ಡ್ ಎ ಬೀಮ್ ಅಂತ ನಾವು ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ವರ್ಜೆಂಟ್ ಬೀಮ್. ಈ ಬೀಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಅದು ಯಾವ್ಯಾವ ಅಂದ್ರೆ ಕನ್ವರ್ಜೆಂಟ್ ಬೀಮ್ ಮೊದಲನೇದಾಗಿ, ವೇರ್ ಇನ್ ದ ಡೈರೆಕ್ಷನ್ ಆಫ್ ರೇ ದ ಡಯಾಮೀಟರ್ ಆಫ್ ಎ ಬೀಮ್ ಗೆಟ್ ಡಿಕ್ರೀಸಸ್. ಆ ಥರ ಅಂದರೆ ಏನು ನೋಡೋಣ. ಇಲ್ಲಿ ರೇಸ್ ಮೂವ್ ಆಗ್ತಿದೆ, ಇಲ್ಲಿ ನಾವು ನೋಡ್ತಿರೋ ಹಾಗೆ ಡಯಾಮೀಟರ್ ಆಫ್ ದ ಬೀಮು ಡಿಕ್ರೀಸ್ ಆಗ್ತಿದೆ. ಇಲ್ಲೊಂದು ನೋಡಿ, ಇಲ್ಲಿ ಬಂದಾಗ ಇಲ್ಲಿ ಡಯಾಮೀಟರು ಜಾಸ್ತಿ ಇದೆ. ಅದೇ ಇಲ್ಲಿ ಕನ್ಸಿಡರ್ ಮಾಡಿದಾಗ ಇಲ್ಲಿ ಡಯಾಮೀಟರ್ ಆಫ್ ಬೀಮು ಕಡಿಮೆ ಆಗಿದೆ. ಅದು ಏನಂದ್ರೆ ಯಾವಾಗ ರೇ ಅನ್ನೋದು ಮೂವ್ ಆಗುತ್ತೋ ಡಯಾಮೀಟರ್ ಅನ್ನೋದು ಡಿಕ್ರೀಸ್ ಆದಾಗ ಅದನ್ನ ಅಂತ ಬೀಮ್ ಏನಂತ ಅಂತೀವಿ ಅಂದ್ರೆ ಕನ್ವರ್ಜೆಂಟ್ ಬೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡೈವರ್ಜೆಂಟ್ ಬೀಮ್. ವೇರ್ ಇನ್ ದ ಡೈರೆಕ್ಷನ್ ಆಫ್ ಎ ರೇ ದ ಡಯಾಮೀಟರ್ ಆಫ್ ಎ ಬೀಮ್ ಗೆಟ್ ಇನ್ಕ್ರೀಸಸ್. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಡಯಾಮೀಟರ್ ಆಫ್ ದ ಬೀಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇವೆರಡು ಟರ್ಮ್ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಕನ್ವರ್ಜೆಂಟ್ ಆದರೆ ಡಿಕ್ರೀಸ್ ಆಗುತ್ತೆ, ಡೈವರ್ಜೆಂಟ್ ಆದರೆ ಇನ್ಕ್ರೀಸ್ ಆಗುತ್ತೆ. ಅದೇ ಆ ರೀತಿ ಅಂತ ಇಲ್ಲಿ ನೋಡಿ, ಇಲ್ಲಿ ಡಿಕ್ರೀಸ್ ಆಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ರೇಸು. ಅಂದರೆ ಬೀಮ್ ಮೂವ್ ಆಗ್ತಾ ಡಯಾಮೀಟರ್ ಆಫ್ ದ ಬೀಮು ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಬೀಮ್. ಇಟ್ ಈಸ್ ಎ ಬೀಮ್ ಇನ್ ವಿಚ್ ಆಲ್ ರೇಸ್ ಕಾನ್ಸ್ಟಿಟ್ಯೂಟೆಡ್ ದ ಬೀಮ್ ಮೂವ್ಸ್ ಪ್ಯಾರಲಲ್ ಅಂಡ್ ಡಯಾಮೀಟರ್ ಆಫ್ ದ ಬೀಮ್ ರಿಮೈನ್ ಸೇಮ್ ಥ್ರೂ ಔಟ್. ಅಂದರೆ ಡಯಾಮೀಟರ್ ಆಫ್ ದ ಬೀಮು ಚೇಂಜ್ ಆಗಲ್ಲ. ಇಲ್ಲಿ ಯಾವುದೇ ಒಂದು ಲೈನ್ ಡ್ರಾ ಮಾಡೋಣ, ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಡಯಾಮೀಟರು ಸೇಮ್ ಇದೆ. ಅದೇ ಥರ ಇಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ರೆ ಇಲ್ಲಿ ಕೂಡ ಡಯಾಮೀಟರ್ ಸೇಮ್ ಇದೆ. ಅಂದರೆ ಡಯಾಮೀಟರ್ ವೇರಿ ಆಗಲ್ಲ. ಮಾಡಲಿ ಡಯಾಮೀಟರ್ ಆಫ್ ದ ಬೀಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತ ಬೀಮ್ ಏನಂತ ಕರೀತಾರೆ ಅಂದರೆ ಪ್ಯಾರಲಲ್ ಬೀಮ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಫ್ಲೆಕ್ಷನ್ ಆಫ್ ಲೈಟ್. ದ ಫೆನಾಮಿನನ್ ಇನ್ ವಿಚ್ ಎ ಲೈಟ್ ರೇ ಈಸ್ ಸೆಂಟ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ ಫ್ರಮ್ ವಿಚ್ ಇಟ್ ಕಮಿಂಗ್ ಆನ್ ಇಂಟರಾಕ್ಷನ್ ವಿತ್ ದ ಬೌಂಡ್ರಿ ಈಸ್ ಕಾಲ್ಡ್ ಆಸ್ ಎನ್ ರಿಫ್ಲೆಕ್ಷನ್. ಹಂಗಂದ್ರೆ ಅಂದ್ರೆ ಒಂದು ಬೌಂಡ್ರಿ ಕನ್ಸಿಡರ್ ಮಾಡೋಣ. ಇದೊಂದು ಬೌಂಡ್ರಿ. ಯಾವಾಗ ಒಂದು ಲೈಟ್ ರೇಸ್ ಅನ್ನೋದು ಇವಾಗ ಇನ್ಸಿಡೆಂಟ್ ಆಗುತ್ತೋ ಆ ಲೈಟ್ ರೇ ರಿಫ್ಲೆಕ್ಟ್ ಆಗೋದು ಸೇಮ್ ಮೀಡಿಯಂಗೆ ಹೋಗುತ್ತೆ, ರಿಫ್ಲೆಕ್ಟ್ ಆಗಿ ಸೇಮ್ ಮೀಡಿಯಂ ಹೋಗುತ್ತೆ. ಇದನ್ನ ಏನಂತಾರೆ ಅಂದರೆ ರಿಫ್ಲೆಕ್ಷನ್ ಅಂತ ಕರೀತಾರೆ. ಅಂದರೆ ರೇ ಬಂದಿರೋ ರೇ ಮತ್ತೆ ಅದು ರಿಫ್ಲೆಕ್ಟ್ ಆಗಿದ್ದು ಸೇಮ್ ರೀಜನ್ಗೆ ಹೋಗುತ್ತೆ ಅಂತ. ಆ ಸೇಮ್ ರೇನೆ ಸೇಮ್ ಮೀಡಿಯಂಗೆ ಎಂಟರ್ ಆಗುತ್ತೆ, ಅದನ್ನ ರಿಫ್ಲೆಕ್ಷನ್ ಅಂತಾರೆ.
ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಬೌಂಡ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಬೌಂಡ್ರಿ ಅಂದ್ರೆ ಏನಂದ್ರೆ ರಿಜಿಡ್ ಸರ್ಫೇಸ್ ಆರ್ ಜಸ್ಟ್ ಇನ್ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಂ. ಇದು ರಿಜಿಡ್ ಸರ್ಫೇಸ್ ಅಂದ್ರೆ ಇದೇನು ಚೇಂಜ್ ಆಗೋದಿಲ್ಲ, ಏನೇ ಫೋರ್ಸ್ ಅಪ್ಲೈ ಮಾಡಿದ್ರು ಡಿಫಾರ್ಮ್ ಆಗೋದಿಲ್ಲ. ರಿಜಿಡ್ ಬಾಡಿ ಅಂದ್ರೆ ರಿಜಿಡ್ ಸರ್ಫೇಸ್ ಕೂಡ ಅಂತಾರೆ. ಆರ್ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಂ. ಇದು ಏನಂದ್ರೆ ಒಂದು ಮೀಡಿಯಂನ ಸಪ್ರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದ್ವಿ. ಇಲ್ಲೊಂದು ಮೀಡಿಯಂ ಇದ್ರೆ ಇಲ್ಲೊಂದು ಮೀಡಿಯಂ ಇರುತ್ತೆ. ಸಪೋಸ್ ಇದನ್ನ ಏರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಗ್ಲಾಸ್ ಅಂತ ಕನ್ಸಿಡರ್ ಮಾಡುತ್ತೆ. ಇದು ಡಿಫ್ರೆಂಟ್ ಮೀಡಿಯಂನ ಸಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಬೌಂಡ್ರಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ಇನ್ಸಿಡೆಂಟ್, ದ ಆಂಗಲ್ ಇನ್ ವಿಚ್ ದ ಇನ್ಸಿಡೆಂಟ್ ರೇ ಮೇಕ್ ವಿತ್ ಅ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಸಪೋಸ್ ದಿಸ್ ಈಸ್ ಅನ್ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ಅನ್ ಇನ್ಸಿಡೆಂಟ್ ರೇ. ಇದೇ ಈ ಆಂಗಲ್ ಏನಂತ ಕರೀತಾರೆ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಅದೇ ರೀತಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಬಂದ್ಬಿಟ್ಟು ಇದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ದ ಆಂಗಲ್ ಬಿಟ್ವೀನ್ ದ ನಾರ್ಮಲ್, ಇದು ನಾರ್ಮಲ್, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಆಂಗಲ್ ಆಫ್ ಇನ್ಸಿಡೆಂಟ್ ಅಂದ್ರೆ ಆಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್. ಆಂಗಲ್ ಆಫ್ ಇನ್ಸಿಡೆಂಟ್ ಅಂದ್ರೆ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಅಂಡ್ ದ ಇನ್ಸಿಡೆನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು these two angles will be same. A reflected ray lies on the plane of incidence and has the angle of reflection equal to the angle of incident. Means the angle of I and R, angle of incident ಕೂಡ angle of reflectant ಇದು ಸೇಮ್ ಆಗಿರುತ್ತೆ. That is angle I is equal to angle R. ಇದು ಲಾ. ನೆಕ್ಸ್ಟ್ ಒಂದು ಡಿವಿಯೇಷನ್. ಡಿವಿಯೇಷನ್ ಅಂದ್ರೆ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಒಂದು ರೇ, when a ray of a light suffer a reflection, its path is changed. The angle between its direction after the reflection, the direction before the reflection is called as deviation. ನಿಮ್ಗೆ ಗೊತ್ತಿರಾಗೆ ಒಂದು ರೇ ಇನ್ಸಿಡೆಂಟ್ ಆಗುತ್ತೆ, ಇದು ಆಂಗಲ್ ಆಫ್ ಇನ್ಸಿಡೆಂಟ್. ಅದೇ ರೀತಿ ಇದೇ ಅಕಸ್ಮಾತ್ ಮೀಡಿಯಂ ಇಲ್ಲ ಅಂದ್ರೆ, ಇಫ್ ಮೀಡಿಯಂ ಇಸ್ ಆಬ್ಸೆಂಟ್ ಆಗಿದ್ರೆ ಈ ರೇ ಈ ತರ ಟ್ರಾವೆಲ್ ಆಗುತ್ತೆ. ಅವಾಗ K' ಅನ್ನೋದು ಹೊಸ ಈ ರೇ ಇರಬೇಕಾಗಿತ್ತು. ಆದ್ರೆ ನಮಗೆ ರಿಫ್ರಾಕ್ಟ್ ಆಗಿರೋದು ಏನಾಗಿದೆ ಅಂದ್ರೆ ಆರ್ ಅನ್ನೋದು ಬಂದಿದೆ ಇಲ್ಲಿ. ರಿಫ್ರಾಕ್ಟೆಡ್ ಆಂಗಲ್ ಇದು ರಿಫ್ಲೆಕ್ಟೆಡ್ ಆಂಗಲ್ ಆಯ್ತಾ. ಅದೇ ಇದಕ್ಕೆ ಕನ್ಸಿಡರ್ ಮಾಡಿದ್ರೆ ಡಿವಿಯೇಷನ್ ಎಷ್ಟಾಗಿದೆ ಅನ್ನೋದಕ್ಕೆ ಇದಕ್ಕೆ ಕನ್ಸಿಡರ್ ಮಾಡಿದ್ರೆ ಇದು 180 - 2π ಅಂತ ಇದಾಗಿದೆ, ವ್ಯಾಲ್ಯೂ ಬರುತ್ತೆ. ಅದೇ ಆಸ್ ಶೋನ್ ಇನ್ ದ ಫಿಗರ್, ದ ಆಂಗಲ್ ರಿಫ್ಲೆಕ್ಟೆಡ್ ರೇ ಅಂಡ್ ಇನ್ಸಿಡೆಂಟ್ ರೇ ಇಸ್ 180 - 2π. ಆಂಗಲ್ ಡಿವಿಯೇಷನ್ ಮತ್ತೆ ಇದರಿಂದ ಡಿವಿಯೇಷನ್ ಎಷ್ಟಿದೆ. ವೇರ್ I is the angle of incidence, maximum deviation is 180 when angle of incident is 0. ಡಿವಿಯೇಷನ್ ಅನ್ನೋದು ಎಷ್ಟಾಗಿದೆ ಅಂತಂದ್ರೆ I ಅನ್ನೋದು ಇನ್ಸಿಡೆಂಟ್ ಆಂಗಲ್ 0 ಆದಾಗ ಮ್ಯಾಕ್ಸಿಮಮ್ ಡಿವಿಯೇಷನ್ ಎಷ್ಟಾಗುತ್ತೆ ಅಂದ್ರೆ 180 ಅಂತ ವ್ಯಾಲ್ಯೂ ಬರುತ್ತೆ. ಅದೇ I ವ್ಯಾಲ್ಯೂ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 180 ಡಿಗ್ರಿ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾ ಆಫ್ ರಿಫ್ಲೆಕ್ಷನ್ ಇನ್ ವೆಕ್ಟರ್ ಫಾರ್ಮ್. ಸಪೋಸ್ ಯು ಕ್ಯಾನ್ ಸಿ, ನೀವು ನೋಡ್ಬೋದು ಇಲ್ಲಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಇಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೆ ಯಾವ ಥರದ ಆಂಗಲ್ ಆಫ್ ಇನ್ಸಿಡೆಂಟ್ ವಿ ಇದೆಲ್ಲ ಯೂನಿಟ್ ವೆಕ್ಟರ್, ಅದನ್ನ ಕ್ಯಾಪ್ ಇಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ವಿ ಇಸ್ ದ ಇನ್ಸಿಡೆಂಟ್, ಅಂಡ್ ಇದನ್ನ ಡಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು ರಿಫ್ಲೆಕ್ಟೆಡ್. ಇವಾಗ ಡಿಕಂಪೋಸ್ ಮಾಡೋಣ. ಯಾವ ತರ ವಿ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಒಂದು ವಿ ಎನ್ ಇಂದ ರೆಪ್ರೆಸೆಂಟ್ ಆಗಿದೆ, ಒಂದು ವಿ ಎಂ ಇಂದ ರೆಪ್ರೆಸೆಂಟ್ ಆಗಿದೆ. ಅದು ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ, ಇದು ಯೂನಿಟ್ ವೆಕ್ಟರ್. ವೆಕ್ಟರ್ ಫಾರ್ಮ್ ಆಗಿರೋದು ವಿ ಎನ್ ಅಂತ ಯಾವ ತರ ರೆಪ್ರೆಸೆಂಟ್ ಮಾಡಿದೆ, ಎನ್ ಕ್ಯಾಪ್ ಡಾಟ್ ವಿ ಕ್ಯಾಪ್ ಇಂಟು ಎನ್ ಕ್ಯಾಪ್. ಇದು ವಿ ಎನ್ ವೆಕ್ಟರ್ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ವಿ ಎಂ ಮಾಡಿದಾಗ ವಿ ಎಂ ವೆಕ್ಟರ್ ಅನ್ನೋದು ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ, ವಿ ಎನ್ ವಿ ಕ್ಯಾಪ್ ಮೈನಸ್ ಎನ್ ವೆಕ್ಟರ್ ಅಂದ್ರೆ ಏನು, ಎನ್ ಕ್ಯಾಪ್ ಡಾಟ್ ವಿ ಕ್ಯಾಪ್ ಇಂಟು ಎನ್ ಕ್ಯಾಪ್. ಸೊ ದಿಸ್ ಈಸ್ ದ ಡಿಕಂಪೋಸಿಷನ್ ಆಫ್, ಇದು ಡಿಕಂಪೋಸ್ ಮಾಡಿದ ವೆಕ್ಟರ್ ವಿ ವೆಕ್ಟರ್ ಅನ್ನೋದು. ಅದೇ ರೀಕಂಪೋಸ್ ಆಫ್ ಆರ್ ವೆಕ್ಟರ್ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಆರ್ ವೆಕ್ಟರ್ ಅನ್ನೋದು ವಿ ಕ್ಯಾಪ್ ಅನ್ನೋದು ವಿ ಎನ್ ವೆಕ್ಟರ್ ತರ. ಅದೇ ತರ ಆರ್ ಎಂ ವೆಕ್ಟರ್ ಇಸ್ ಈಕ್ವಲ್ ಟು ವಿ ಎನ್ ವೆಕ್ಟರ್, ಇದು ಸೇಮ್. ಅದೇ ತರ ಆದ್ರೆ ಇದು ಆಪೋಸಿಟ್ ಡೈರೆಕ್ಷನ್ ಇದೆ, ಅದಕ್ಕೆ ಇದು ನೆಗೆಟಿವ್ ಅಂತ ತಗೊಂತೀವಿ. ಅದೇ ತರ ವಿ ಎನ್ ವೆಕ್ಟರ್ ಅನ್ನೋದು
ಆರ್ ಎನ್ ವೆಕ್ಟರ್ ಸೇಮ್ ಡೈರೆಕ್ಷನ್ ಇಂದ ಪಾಸಿಟಿವ್ ಅಂತ ತಗೊಂಡಿದ್ದೀವಿ. ಇಲ್ಲಿ ಪಾಸಿಟಿವ್ ಇದೆ, ಅದೇ ತರ ಇಲ್ಲಿ ನೆಗೆಟಿವ್ ಇದೆ. ನೆಕ್ಸ್ಟ್ ಆರ್ ವೆಕ್ಟರ್ ಅಂದ್ರೆ ಏನು, ಸಮ್ ಆಫ್ ವಿ ಎಂ ವೆಕ್ಟರ್ ಪ್ಲಸ್ ವಿ ಎನ್ ವೆಕ್ಟರ್ ಅಂತ. ಈ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ವ್ಯಾಲ್ಯೂಸ್ ಬರುತ್ತೆ. ಆರ್ ಎನ್ ವೆಕ್ಟರ್ ರೀಕಾಂಪೋಸಿಷನ್ ಆಗೋದು ವೆಕ್ಟರ್ ಬರುತ್ತೆ. ರಿಫ್ಲೆಕ್ಷನ್ ರಿಮೈನ್ ಸೇಮ್ ವೆದರ್ ದ ಸರ್ಫೇಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಪ್ಲೇನ್ ಆರ್ ಕರ್ವ್. ಸಪೋಸ್ ನಾವು ಇದು ಪ್ಲೇನ್ ಸರ್ಫೇಸ್ ಆಗಿ ಕನ್ಸಿಡರ್ ಮಾಡಿದ್ವಿ, ಇದು ಪ್ಲೇನು. ಆದರೆ ಅಫ್ಕೋರ್ಸ್ ಸಪೋಸ್ ಅದೇನನ್ನ ಕರ್ವ್ಡ್ ಸರ್ಫೇಸ್ ಆಗಿದ್ರೆ ಅದು ಕೂಡ ಸಪೋಸ್ ಹಿಂಗೆ ನಾರ್ಮಲ್ ಒಂದು ಸರ್ಫೇಸ್ ತಗೊಂಡು ಇದಕ್ಕೆ ನಾರ್ಮಲ್ ಡ್ರಾ ಮಾಡಿ ಇನ್ಸಿಡೆಂಟ್ ಟು ರಿಫ್ಲೆಕ್ಟೆಡ್ ರೇ ಡ್ರಾ ಮಾಡಿದೆ, ಅದು ಕೂಡ ಲಾ ಆಫ್ ರಿಫ್ಲೆಕ್ಷನ್ನು ಸೇಮ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.